ಇನ್ನು ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿಯ ಜಟಾಪಟಿ ಶುರುವಾಗಿದೆ. ಕ್ರಿಶ್ಚಿಯನ್ ಪದದ ಜೊತೆಗೆ ಹಿಂದೂ ಉಪಜಾತಿ ಕಾಲಂಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಮತ್ತೊಮ್ಮೆ ಜಾತಿ ಜನಗಣತಿಯ ಆಕ್ರೋಶ ಮುಗಿಲೇಳ್ತಾ ಇದೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿತ್ತು. ಆದರೆ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ ಪದದ ಜೊತೆಗೆ ಹಿಂದೂ ಉಪಜಾತಿ ಕಾಲಂಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದುಂಡು ಮೇಜಿನ ಸಭೆ ನಡೆಯಿತು. ಮತಾಂತರವಾದ ಹಿಂದೂಗಳ ಉಪಜಾತಿ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದೆ. ಯಾರ್ಯಾರು ಬೇರೆ ಧರ್ಮಗಳಿಗೆ ಮತಾಂತರ ಆಗಿದ್ದಾರೆ ಅಂಥವರ ಉಪಜಾತಿ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಅಡಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಸಂಸದ ಯದುವೀರ್, ಶಾಸಕ ಸುನಿಲ್ ಕುಮಾರ್, ವಿವಿಧ ಹಿಂದುಳಿದ ಜಾತಿಗಳ ನಾಯಕರು, ಸ್ವಾಮೀಜಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾದರು. ಇನ್ನು ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲಿ, ಜಾತಿ ಜನಗಣತಿ ನಡೆಯುವಂತಹ ಸಂದರ್ಭದಲ್ಲಿ ಯಾರ್ಯಾರು ಮತಾಂತರ ಆಗಿದ್ದಾರೆ, ಮತಾಂತರ ಆಗಿರುವಂತಹ ಹಿಂದೂಗಳ ಉಪಜಾತಿ ಸೇರ್ಪಡೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಇದಕ್ಕೆ ಈಗ ತೀವ್ರವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಅಡಿಯಲ್ಲಿ ಒಂದು ಮಹತ್ವದ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಯದುವೀರ್, ಶಾಸಕ ಸುನಿಲ್ ಕುಮಾರ್, ವಿವಿಧ ಹಿಂದುಳಿದ ಜಾತಿಗಳ ನಾಯಕರು ಹಾಗೂ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದರು. ಯಾರು ಮತಾಂತರ ಆಗಿದ್ದಾರೆ ಅವರಿಗೆ ಉಪಜಾತಿಯ ಅಡಿಯಲ್ಲಿ ಕಾಲಂ ಕೊಡುವಂಥದ್ದು ಬೇಡ, ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ ನಿರ್ಧಾರವನ್ನು ಹಿಂಪಡಿಬೇಕು ಅಂತ ದುಂಡು ಮೇಜಿನ ಒಂದು ಸಭೆ ಕೈಗೊಳ್ಳಲಾಗಿತ್ತು. ಸಂಸದ ಯದುವೀರ್, ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ನಾಯಕರು, ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಅನ್ನೋ ಮಾಹಿತಿಗಳಿದೆ. ಇನ್ನು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಮತಾಂತರ ಆಗಿರುವವರಿಗಾಗಿ ಉಪಜಾತಿಗೆ ಸೇರ್ಪಡಿಸುವಂತಹ ಒಂದು ಕಾಲಮ್ ಏನಿತ್ತು ಅದನ್ನು ಕೈ ಬಿಡಬೇಕು ಅಂತ ಆಗ್ರಹ ಮಾಡಲಾಗ್ತಾ ಇದೆ. ಹೀಗಾಗಿ ಈ ಒಂದು ಕಾಲಮನ್ನು ಕೈ ಬಿಡಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾವ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅದೇ ಒಂದು ಧರ್ಮದ ಅಡಿಯಲ್ಲಿ ಅವರನ್ನು ಪರಿಗಣಿಸಬೇಕು ಜಾತಿ ಜನಗಣತಿಯಲ್ಲಿ ಅನ್ನುವಂತಹ ಒಂದು ಆಗ್ರಹ ಕೇಳಿಬರ್ತಾ ಇದೆ.